ಇರೋದ್ರಿಂದ ನಾವು ಬೆಳಿಗ್ಗೆ ಸ್ವಲ್ಪ ಎದ್ದಿರೋದು ಲೇಟ್, ಹಾಗಾಗಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಲೇಟ್ ಆಗ್ತಾ ಇದೆ. ಇವತ್ತು ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ದೋಸೆ ಮಾಡ್ತಾ ಇದ್ದೀನಿ. ಮತ್ತೆ ಮಸಾಲಾ ದೋಸೆ ಬೇಕಂತೆ ಸೇಮ್ ಹೋಟೆಲ್ ಸ್ಟೈಲ್ ಅಲ್ಲಿ ಅವರಿಗೆ. ಸೊ ಹಾಗಾಗಿ ಇವಾಗ ನಾನು ಆಲೂಗಡ್ಡೆ ಪಲ್ಯ, ಚಟ್ನಿ, ಸಾಂಬಾರ್ ಎಲ್ಲ ಕೂಡ ಮಾಡಬೇಕು. ಸೊ ಬನ್ನಿ ಇವತ್ತಿಂದು ಸಂಡೇ ರೂಟೀನ್ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ಇವಾಗ ಮೊದಲು ಸಾಂಬಾರು ಮಾಡೋದಕ್ಕೆ ನಾನಿಲ್ಲಿ ಬೇಳೆನ ಬೇಯಿಸ್ತಾ ಇದ್ದೀನಿ. ಇವತ್ತು 2 ಥರದ ಬೇಳೆಗಳನ್ನು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ತೊಗರಿ ಬೇಳೆ ಮತ್ತು ಒಂದು ಅರ್ಧ ಕಪ್ ಹೆಸರು ಬೇಳೆನ. ಎಸ್ಪೆಷಲಿ ಇಡ್ಲಿ ದೋಸೆ ಆಯಿತು ಮಾಡಿದಾಗ ನೀವು ತೊಗರಿ ಬೇಳೆ ಮತ್ತು ಹೆಸರು ಬೇಳೆ ಎರಡೂ ಕೂಡ ಮಿಕ್ಸ್ ಮಾಡಿ ಮಾಡಿದ್ರೆ ಸಾಂಬಾರು ಟೇಸ್ಟಿಯಾಗಿ ಆಗುತ್ತೆ. ಹಾಗೆ ಅದ್ರ ಜೊತೆ ನಾನು ಒಂದು 3 ಮೀಡಿಯಮ್ ಸೈಜ್ ಟೊಮೆಟೊ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಮತ್ತು ಬೇಳೆ ಮುಳುಗಷ್ಟು ನೀರನ್ನು ಹಾಕಿ ಕುಕ್ಕರ್ದ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಕುಕ್ಕರ್ಗೆ ನಾನಿಲ್ಲಿ ಒಂದು 3 ಅಥವಾ 4 ವಿಸಿಲನ್ನು ಕೂಗಿಸ್ಕೋತೀನಿ. ಆ ಕಡೆ ಕುಕ್ಕರ್ ವಿಸಿಲೆಲ್ಲ ಕೂಗೋಷ್ಟರಲ್ಲಿ ಹಾಗೆ ಈ ಕಡೆ ನಾನು ಆಲೂಗಡ್ಡೆ ಪಲ್ಯಕ್ಕೆ ಒಗ್ಗರಣೆ ಕೂಡ ಹಾಕಿದೆ. ಇವತ್ತು ವೀಕೆಂಡ್ ಇರೋದ್ರಿಂದ ಇವತ್ತು ಏನೇನು ಕೆಲಸ ಮಾಡಬೇಕು ಏನೇನಿಲ್ಲ ಅದೆಲ್ಲ ಕೂಡ ನಾವು ಲಿಸ್ಟ್ ಮಾಡಿದ್ದೀವಿ. ಅಂದರೆ ಒಂದು ಪ್ಲ್ಯಾನ್ ಥರ ಮಾಡ್ಕೊಂಡಿದ್ದೀವಿ ನಾವು. ಯಾಕಂದರೆ ಇವತ್ತು ತುಂಬಾ ಕೆಲಸ ಇದೆ, ಮನೆ ಒಳಗಡೆ ಕೂಡ ಕೆಲಸ ಇದೆ ಮತ್ತು ಹೊರಗಡೆ ಕೂಡ ಹೋಗಬೇಕು. ಸೊ ಹಾಗಾಗಿ ನೋಡೋಣ ಎಷ್ಟು ಕೆಲಸ ಆಗುತ್ತೆ ಏನು ಅಂತ ಹೇಳಿಬಿಟ್ಟು. ನಾವು ಮನೆಯಲ್ಲಿ 4 ಜನ ಇದ್ದೀವಿ ಅಂದರೆ ನಮ್ಮದು 4 ಜನದ್ದು ಬೇರೆ ಬೇರೆ ಪ್ಲ್ಯಾನ್ ಇರುತ್ತೆ. ಯಾಕಂದರೆ ವೀಕ್ ಡೇಸಲ್ಲಿ ನಮ್ಮದು ಇರೋವಂಥ ರುಟೀನೇ ಬೇರೆ ಇರುತ್ತೆ. ಅಂದರೆ ಮಂಡೇ ಟು ಫ್ರೈಡೇ ಏನಿರುತ್ತೆ ಅರ್ಧದ್ದು ಡೈಲಿ ರುಟೀನೇ ಬೇರೆ ನಮ್ಮದು. ಮತ್ತು ಸ್ಯಾಟರ್ಡೆ ಸಂಡೇ ಬಂದ ಮೇಲೆ ನಮ್ಮದು ಇರೋವಂಥ ರುಟೀನೇ ಬೇರೆ ಆಗುತ್ತೆ. ಯಾಕಂದರೆ ವೀಕ್ ಡೇಸಲ್ಲಿ ನನಗೆ ಹೊರಗಡೆ ಹೋಗೋದಾಗಲಿ ಮತ್ತು ಮನೆಯಲ್ಲಿ ಏನಾದರೂ ಎಕ್ಸ್ಟ್ರಾ ಕೆಲಸ ಮಾಡಿಸೋದಾಗಲಿ ಅದೇನೂ ಕೂಡ ನನಗೆ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಎಲ್ಲದಕ್ಕೂ ನಮ್ಮ ಮನೆಯವರು ಇರಲೇಬೇಕು ನನಗೆ. ಸೊ ಹಾಗಾಗಿ ಆ ಕೆಲಸಗಳನ್ನೆಲ್ಲ ನಾನು ಸ್ಯಾಟರ್ಡೆ ಸಂಡೇನೇ ಇಟ್ಕೋಬೇಕು. ಮತ್ತು ವೀಕೆಂಡ್ ಬಂದರೆ ಸಾಕು, ನಮ್ಮ ಮನೆಯವರು 2 ದಿವಸ ಇರುತ್ತೆ ನನಗೆ ಆರಾಮಾಗಿ ರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತು ನನ್ನ ಮಕ್ಕಳು ಬಂದುಬಿಟ್ಟು ಮಮ್ಮ ಎಲ್ಲಿ ಬರೋಂಗಿಲ್ಲ, ನಾನು ನಮ್ಮ ಮನೆಯಲ್ಲಿ ಆರಾಮಾಗಿ ಕುತ್ಕೊಂಡು ಟಿ ವಿ ನೋಡಬೇಕು ಅಂತ ಹೇಳ್ತಾರೆ. ಸೊ ಹೀಗಾಗಿ ನಮ್ಮದು 4 ಜನ ಇದ್ದೀವಂದರೆ ನಮ್ಮದು 4 ಜನದ್ದು ಬೇರೆ ಬೇರೆ ಪ್ಲ್ಯಾನ್ ಇರುತ್ತೆ. ಸೊ ಗೊತ್ತಿಲ್ಲ, ಅಟ್ಲೀಸ್ಟ್ ಈ ವಾರ ಆದರೂ ಮನೆ ಒಳಗಡೆದು ಕೆಲಸ ಆದರೆ ಸಾಕು ನನಗೆ. ಆಮೇಲೆ ಹೊರಗಡೆ ಹೋಗೋದೇನಿದೆ ಅದನ್ನು ನಾನು ಸಂಜೆ ಮೇಲೆ ನೋಡ್ತೀನಿ. ಆದರೆ ಹೋಗ್ತೀನಿ, ಇಲ್ಲಾಂದರೆ ಮತ್ತೆ ನೆಕ್ಸ್ಟ್ ವಾರ ಇಟ್ಕೋತೀನಿ. ಪ್ರತಿ ಸರ್ತಿ ಇದೇ ಥರ ಆಗುತ್ತೆ ನಮ್ಮದು, ಅದು ಹಾಗೆ ಸ್ಕಿಪ್ ಆಗ್ತಾನೆ ಹೋಗುತ್ತೆ. ಸೊ ಪರವಾಗಿಲ್ಲ, ನೋಡೋಣ ಆದಷ್ಟು ಈ ವಾರ ಆದರೂ 2 ಕೆಲಸ ಆಗಲಿ ಅಂತ ಹೇಳಿಬಿಟ್ಟು ನಾನು ಪ್ಲ್ಯಾನ್ ಮಾಡಿದ್ದೀವಿ. ಸೊ ನೋಡಿ, ನಿಮ್ಮ ಜೊತೆ ಮಾತಾಡ್ತಾ ಹಾಗೆ ಸಾಂಬಾರು ಕೂಡ ಆಯಿತು. ಇವಾಗ ಎಲ್ಲರೂ ಕೂಡ ಜೊತೆಯಲ್ಲಿ ಕೂತ್ಕೊಂಡು ಫಸ್ಟ್ ತಿಂಡಿನ ತಿಂತೀವಿ. ಆಮೇಲೆ ನೋಡೋಣ ಎಷ್ಟು ಕೆಲಸ ಆಗುತ್ತೆ, ಏನೇನು ಕೆಲಸ ಆಗುತ್ತೆ ಅದೆಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾನೆ ಇರ್ತೀನಿ. ಇವತ್ತು ಮಾಡ್ತಾಯಿರೋ ಸಾಂಬಾರಿಗೆ ನಾನು ಏನು ತರಕಾರಿ ಏನೂ ಹಾಕ್ತಾಯಿಲ್ಲ, ಜಸ್ಟ್ ಬರೀ ಸಿಂಪಲ್ಲಾಗಿ ಹಾಗೆ ಬೇಳೆ ಸಾರನ್ನು ಮಾಡಿದ್ದೀನಿ. ಇದು ಇಡ್ಲಿ ಜೊತೆ ಮತ್ತು ದೋಸೆ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಆಲೂಗಡ್ಡೆ ಪಲ್ಯ, ಚಟ್ನಿ, ಸಾಂಬಾರು ಎಲ್ಲ ಕೂಡ ಆಯಿತು. ಸೊ ನೆಕ್ಸ್ಟ್ ಇವಾಗ ಬರೀ ದೋಸೆ ಒಂದೇ ಮಾಡಬೇಕು. ಅದನ್ನು ಕೂಡ ಮಾಡಿಬಿಟ್ಟು ಬಿಸಿ ಬಿಸಿ ಎಲ್ಲರಿಗೂ ನಾನು ದೋಸೆನ ಹಾಕ್ಕೊಡ್ತೀನಿ. ಆಲ್ರೆಡಿ ಎಲ್ಲರೂ ಕೂಡ ಸ್ನಾನ ಎಲ್ಲ ಮಾಡಿಬಿಟ್ಟು ಬಂದಿದ್ದಾರೆ. ಇವಾಗ ಜಸ್ಟ್ ವೇಟ್ ಮಾಡ್ತಾ ಇದ್ದಾರೆ ಅವರು, ಮಮ್ಮ ಯಾವಾಗ ಬಿಸಿ ಬಿಸಿ ದೋಸೆ ಹಾಕ್ಕೊಡ್ತಾಳೆ ಅಂತ ಹೇಳಿಬಿಟ್ಟು. ಸೊ ಫೈನಲ್ ಆಗಿ ಸಾಂಬಾರು, ಚಟ್ನಿ, ಆಲೂಗಡ್ಡೆ ಪಲ್ಯ ಎಲ್ಲ ಕೂಡ ರೆಡಿ ಆಗಿದೆ. ನೆಕ್ಸ್ಟ್ ಇವಾಗ ನಾನು ದೋಸೆ ಹಾಕ್ತಾಯಿದ್ದೀನಿ. ನನ್ನ ಮಗನಿಗೆ ಸೇಮ್ ಹೋಟೆಲ್ ಸ್ಟೈಲಲ್ಲಿನೇ ಕ್ರಿಸ್ಪಿಯಾಗಿರುವಂತಹ ದೋಸೆ ಬೇಕಂತ ಹೇಳ್ದ. ಸೊ ಹಾಗಾಗಿ ಅವನಿಗೋಸ್ಕರ ನಾನು ಇಲ್ಲಿ ಕ್ರಿಸ್ಪಿಯಾಗಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ನನಗೆ ಮತ್ತು ನನ್ನ ಮಗನಿಗೆ ಸ್ವಲ್ಪ ದೋಸೆ ಕ್ರಿಸ್ಪಿಯಾಗಿರಬೇಕು. ಆದರೆ ನಮ್ಮ ಮನೆಯವರಿಗೆ ಮತ್ತು ನನ್ನ ಮಗಳಿಗೆ ದೋಸೆ ಸ್ವಲ್ಪ ಸಾಫ್ಟಾಗಿರಬೇಕು. ಸೊ ಈ ಥರ ನಮ್ಮ ಮನೆಯಲ್ಲಿ ಎಲ್ಲರದ್ದು ಬೇರೆ ಬೇರೆ ಥರ ಇರುತ್ತೆ. ಸೊ ಅವ್ರಿಗೆ ಯಾವ ಥರ ಬೇಕು, ಏನು ಬೇಕು ಅದೆಲ್ಲ ಕೂಡ ನಾನು ಸೇಮ್ ಅದೇ ಥರ ಅವ್ರಿಗೆ ಮಾಡಿಕೊಡ್ತಾ ಇರ್ತೀನಿ. ಈ ಥರ ದೋಸೆ ಮೇಲೆ ನಾನು ತುಪ್ಪ ಅಥವಾ ಬೆಣ್ಣೆ ಹಾಕೋದಕ್ಕೆ ಹೋದರೆ ಸೊ ಯಾರೂ ಕೂಡ ಇಷ್ಟಪಡೋದಿಲ್ಲ. ಸೊ ಅದಕ್ಕೆ ನಾನು ಜಾಸ್ತಿ ಅಂದರೆ ಎಣ್ಣೆ ಹಾಕಿನೇ ಮಾಡ್ತೀನಿ. ಬೇಕಾದರೆ ನೀವು ಇಲ್ಲಿ ತುಪ್ಪ ಅಥವಾ ಬೆಣ್ಣೆ ಕೂಡ ಹಾಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಕಲರ್ ಬಂದಿದೆ ಅಂತ ಹೇಳಿಬಿಟ್ಟು. ಇವಾಗ ವಿಷು ತಳಗಡೆ ಇವಾಗ ನಾವು ತಳಗಡೆ ಸಂಪ್ ಅಂದರೆ ನಮ್ಮದು ಹೌದು ಏನಿದೆ ಅದನ್ನು ಕ್ಲೀನ್ ಮಾಡಿಸ್ತಾ ಇದ್ವಿ. ಸುಮಾರು ದಿವಸ ಆಯಿತು, ಅಂದರೆ ವರ್ಷ ಆಯಿತು ಅಂತಲೇ ಹೇಳ್ಬೋದು ನಾವು ಇದನ್ನು ಕ್ಲೀನ್ ಮಾಡಿಸ್ಬಿಟ್ಟು. ಯಾಕಂದರೆ ಆಲ್ರೆಡಿ ನಾವು ಇಂಡಿಯಾಗೆ ಬಂದೇ 1 ವರ್ಷ ಆಯಿತು. ಅದಕ್ಕಿಂತ ಮುಂಚೆ ಯಾವಾಗೋ ಮಾಡಿಸಿದ್ವಿ. ಈ ಥರ ಕ್ಲೀನ್ ಮಾಡಿಸ್ಬೇಕಂದ್ರೆ ನಾವು ಸಂಪಲ್ಲಿ ನೀರು ಇರಬಾರ್ದು ಜಾಸ್ತಿ, ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡಿಸ್ಬೇಕು.
ಸೊ ಪ್ರತಿ ಸರ್ತಿ ಸಂಡೇ ಬಂದಾಗ ನೀರು ಜಾಸ್ತಿನೇ ಇರ್ತಾಯಿದ್ವಿ. ಸೊ ಹಾಗಾಗಿ ಇದು ಹಾಗೆ ಮುಂದಕ್ಕೆ ಹೋಗ್ತಾನೆ ಇತ್ತು ಕೆಲಸ. ಸೊ ಫೈನಲಾಗಿ ಈ ಸರ್ತಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಮಾಡಿಸ್ತಾ ಇದ್ವಿ. ನಮ್ಗೆ ಯಾರೋ ಒಬ್ರು ಹೇಳಿದ್ರು ಈ ಥರ ಕ್ಲೀನ್ ಮಾಡೋರಿಗೆ ಕರೆಸಿ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇವ್ರನ್ನೇ ಕರೆಸಿದ್ದೀವಿ ನಾವು. ಇವಾಗ ನೋಡೋಣ ಇವರು ಯಾವ ಥರ ಕ್ಲೀನ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಪ್ರತಿ ಸರ್ತಿ ನಾವು ಕೆಲಸದವ್ರಿಗೆ ಹಚ್ಚಿಬಿಟ್ಟು ಕ್ಲೀನ್ ಮಾಡಿಸ್ತಾ ಇದ್ವಿ. ಆದರೆ ಅವರು ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ತಾಯಿದ್ರು, ಆದರೆ ಜಾಸ್ತಿ ಟೈಮ್ ತೊಗೋತಾ ಇದ್ರು ಅವರು. ಆದರೆ ಈ ಥರ ಮಷಿನಲ್ಲಿ ಅಂದರೆ ನಿಮಗೆ 30 ಮಿನಿಟ್ಸ್ ಅನ್ನಷ್ಟರಲ್ಲಿ ಎಲ್ಲ ಕೆಲಸ ಮಾಡಿಸ್ತಾರೆ ಅವರು. ಆಮೇಲೆ ನಿಮಗೆ ಸಂಪ್ ಫುಲ್ ಡ್ರೈ ಕೂಡ ಮಾಡಿಕೊಡ್ತಾರೆ ಅವರು. ಸೊ ಹಾಗಾಗಿ ಇದೇ ಹಚ್ಚೋದು ಬೆಸ್ಟ್ ಅಂತ ಅನಿಸುತ್ತು. ನೋಡಿ ಎಷ್ಟು ಗಲೀಜು ನೀರು ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಈ ಬಕೆಟಲ್ಲಿ ಗಲೀಜು ನೀರು ಸ್ಟೋರ್ ಆಗುತ್ತೆ. ಹಾಗೆ ಪಕ್ಕದಲ್ಲಿ ಇನ್ನೂ ಒಂದು ಡ್ರಮ್ಮಲ್ಲಿ ಅವರು ಕ್ಲೀನಾಗಿರುವಂತಹ ನೀರನ್ನು ಇಟ್ಕೊಂಡಿದ್ದಾರೆ. ಸೊ ಅದು ಕ್ಲೀನ್ ಮಾಡೋದಕ್ಕೆ ಅವ್ರಿಗೆ ಬೇಕಾಗುತ್ತಲ್ಲ, ಹಾಗಾಗಿ ನೋಡಿ ಇಲ್ಲೊಂದು ಕಾಕ್ರೋಚ್ ಬಂದಿದೆ. ಅದಕ್ಕೆ ನೋಡಿಬಿಟ್ಟು ನನ್ನ ಇಬ್ಬರು ಮಕ್ಕಳು ನೋಡಿ ಯಾವ ಥರ ಹೆದರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ಇವಾಗಿನ ಮಕ್ಕಳು ಇಷ್ಟು ಚಿಕ್ಕ ಇರೋವಂಥ ಹುಳುಗಳು ಕೂಡ ಎಷ್ಟು ಅನಿಸ್ತಾರೆ ನೋಡಿ. ಇವಾಗ ಇಲ್ಲಿ ಯಾವುದೋ ಒಂದು ಕೆಮಿಕಲ್ ಆ್ಯಡ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಕೇಳಿದೆ ಯಾವುದು ಕೆಮಿಕಲ್ ಆ್ಯಡ್ ಮಾಡ್ತೀರಾ ಅಂತ ಹೇಳಿಬಿಟ್ಟು, ಆದರೆ ಅವರು ಏನೂ ಕೂಡ ಹೇಳಲಿಲ್ಲ ನಮಗೆ. ಇವಾಗ ಒಂದು ಸ್ಕ್ರಬ್ಬರಿಂದ ಅದು ಪೈಪತ್ತೆಲ್ಲ ಏನಿರುತ್ತೆ ಅದು ಕೂಡ ಕ್ಲೀನ್ ಮಾಡ್ತಾ ಇದ್ದಾರೆ. ಇದು ವ್ಯಾಕ್ಯೂಮೇ, ನಾವು ಮನೆಯಲ್ಲೆಲ್ಲ ಡ್ರೈ ವ್ಯಾಕ್ಯೂಮನ್ನೇ ಯೂಸ್ ಮಾಡ್ತೀವಿ. ಆದರೆ ಈ ಥರ ಸಂಪ್ ಕ್ಲೀನ್ ಮಾಡೋದಕ್ಕೆ ಮತ್ತು ಪಾರ್ಕಿಂಗ್ ಏರಿಯಾ ಕ್ಲೀನ್ ಮಾಡೋದಕ್ಕೆ ಬೇರೆ ಥರನೇ ವ್ಯಾಕ್ಯೂಮ್ ಬರುತ್ತೆ. ಇದರಲ್ಲಿ ಕೂಡ ನಿಮಗೆ ವೆರೈಟಿ ಸಿಗ್ಬೋದು. ಯಾಕಂದರೆ ನಾನು ಲಾಸ್ಟ್ ಟೈಮ್ ನಮ್ಮ ಮನೆಗೆ ವ್ಯಾಕ್ಯೂಮ್ ತೊಗೊಂಡು ಬರೋದಕ್ಕೆ ಹೋದಾಗ ಅಲ್ಲಿ ನಾನು ಈ ಥರದ ಮಷಿನನ್ನು ನೋಡಿದೆ. ಇದರಲ್ಲಿ ನಿಮಗೆ ವೆರೈಟಿ ಕೂಡ ಸಿಗುತ್ತೆ. ನಿಮ್ಮದು ಮನೆ ತುಂಬಾ ದೊಡ್ಡದಾಗಿದೆ, ಸೊ ಈ ಥರದ್ದು ಸುಮಾರು ಸಂಪ್ಗಳು ಇದ್ದಾವೆ ಅಂದರೆ ನೀವು ಇದನ್ನು ಪರ್ಚೇಸ್ ಮಾಡೋದು ಬೆಸ್ಟು. ಸೊ ಇಲ್ಲಾಂದರೆ ಈ ಥರದ್ದು ಒಂದು ಸಂಪಿಗೆ ಎಲ್ಲ ಪರ್ಚೇಸ್ ಮಾಡೋದು ವೇಸ್ಟ್ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಇದನ್ನು ನಾವೇ ಕ್ಲೀನ್ ಮಾಡಬೇಕಲ್ಲ. ಮನೆಯಲ್ಲಾದರೆ ನಾವು ಈಸಿಯಾಗಿ ಕ್ಲೀನ್ ಮಾಡ್ತೀವಿ, ಆದರೆ ಈ ಥರ ಸಂಪಲ್ಲಿ ಇಳಿದ್ಬಿಟ್ಟು ನಮ್ಗೆ ಕ್ಲೀನ್ ಮಾಡೋದಕ್ಕೆ ಬರಲ್ಲ. ಸೊ ನಮ್ಮ ಮನೆಯವರು ಅವರು ಯಾರಾದರೂ ಹೋಗಬೇಕು. ಸೊ ಬೆಸ್ಟ್ ಅಂದರೆ ಇವರಿಗೆ ಹಚ್ಚೋದು. ನೋಡಿ ಧೂಳೆಲ್ಲ ಕಡಿಮೆ ಆದಮೇಲೆ ಇವಾಗ ಕ್ಲಿಯರಾಗಿ ವಿಡಿಯೋ ಬರ್ತಾ ಇದೆ. ಈ ಥರ ಕ್ಲೀನ್ ಮಾಡ್ತಾರೆ ಅವರು. ಸೇಮ್ ನಾವು ಮನೆಯಲ್ಲಿ ಯಾವ ಥರ ಡಸ್ಟನ್ನು ಕ್ಲೀನ್ ಮಾಡ್ತೀವಿ ಸೇಮ್ ಅದೇ ಥರ ಪೈಪ್ ಇರುತ್ತೆ ಇದು ಕೂಡ. ಆದರೆ ನಮ್ಮ ಮನೆಯಲ್ಲಿ ಇರೋವಂಥದ್ದು ಪ್ಲಾಸ್ಟಿಕ್ದು ಇರುತ್ತೆ, ಆದರೆ ಈ ಥರದ್ದು ಮೆಟಲ್ದಿದೆ. ಇದು ಸ್ವಲ್ಪ ಹಾರ್ಡಾಗಿರುತ್ತೆ. ಇದರಿಂದನೇ ನಮ್ಮದು ಗಲೀಜೆಲ್ಲ ಅದರಲ್ಲಿ ಸ್ಟೋರ್ ಆಗೋದು. ಸೊ ಫೈನಲ್ ಆಗಿ ಅವರೆಲ್ಲ ಬ್ಯಾಟ್ರಿ ಎಲ್ಲ ಹಚ್ಚಿಬಿಟ್ಟು ನೋಡ್ತಾ ಇದ್ದಾರೆ ಕರೆಕ್ಟಾಗಿ ಕ್ಲೀನ್ ಆಗಿದೆ ಇಲ್ಲ ಅಂತ ಹೇಳಿಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ಸೊ ಮುಗೀತು, ಡನ್. ಒಂದು 30 ಮಿನಿಟ್ಸ್ ಅನ್ನಿಸ್ತಲ್ಲಿ ಅವರೆಲ್ಲ ಕೂಡ ಕ್ಲೀನ್ ಮಾಡಿ ಡ್ರೈ ಮಾಡಿಕೊಟ್ರು ನಮಗೆ. ಇವಾಗ ಪೂರ್ತಿ ಪಾರ್ಕಿಂಗ್ ಏರಿಯಾ ಎಲ್ಲ ಕ್ಲೀನ್ ಮಾಡಿಕೊಡಿ ಅಂತ ಹೇಳಿದೆ ನಾನು. ಸೊ ಹಾಗಾಗಿ ಇವಾಗ ಮಾಡ್ತಾ ಇದ್ದಾರೆ. ಇದಕ್ಕೇನು ಅವ್ರು ಎಕ್ಸ್ಟ್ರಾ ಚಾರ್ಜ್ ಏನು ಮಾಡಿಲ್ಲ, ಅದೇ ಚಾರ್ಜಲ್ಲಿನೇ ಮಾಡಿಕೊಡ್ತಾ ಇರೋದು. ಇದು ನೀರು ತುಂಬಾ ಪ್ರೆಷರಿಂದ ಬರುತ್ತೆ. ಸೊ ಹಾಗಾಗಿ ಈಸಿಯಾಗಿ ಕ್ಲೀನ್ ಆಗುತ್ತೆ. ಮತ್ತು ಇದು ಜಾಸ್ತಿ ನೀರು ಕೂಡ ತೊಗೊಳ್ಳೋದಿಲ್ಲ, ಕಡಿಮೆ ನೀರಲ್ಲಿನೇ ಆಗುತ್ತೆ. ಇವಾಗ ಕಿಚನಲ್ಲಿ ಇರೋವಂತಹ ಸೆಲ್ಫ್ ಕ್ಲೀನ್ ಮಾಡ್ತಾ ಇದ್ದೀನಿ. ಈ ಸೆಲ್ಫಲ್ಲಿ ಜಾಸ್ತಿ ಅಂದರೆ ಮಕ್ಕಳದು ಸ್ನ್ಯಾಕ್ಸ್ ಐಟಮ್ಸ್ ಇಟ್ಟಿರ್ತೀನಿ ನಾನು. ಕೆಲವೊಂದು ಪಾಕೆಟಲ್ಲಿ ನಾನು ಹಾಗೆ ಇಡ್ತೀನಿ, ಕೆಲವೊಂದು ಡಬ್ಬಲ್ಲಿ ಹಾಕಿಡ್ತೀನಿ. ಸೊ ಹಾಗಾಗಿ ಇದನ್ನು ನಾನು ಆವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಯಾಕಂದರೆ ಸ್ನ್ಯಾಕ್ಸ್ ಐಟಮ್ ಇಡೋದ್ರಿಂದ ಇರುವೆಗಳು ಜಾಸ್ತಿ ಆಗ್ತವೆ. ಮತ್ತು ಒಂದು ಸರ್ತಿ ನಿಮಗೆ ಈ ಥರ ಸೆಲ್ಫಲ್ಲಿ ಇರುವೆಗಳು ಮತ್ತು ಕಾಕ್ರೋಚ್ ಆದರೆ ಮತ್ತೆ ಅದನ್ನು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಇದನ್ನು ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರಬೇಕು. ಮೇಲೆ ಸೆಲ್ಫಲ್ಲಿ ನಾನು ಬಾಕ್ಸ್ಗಳು ಇಟ್ಟಿರ್ತೀನಿ ಮತ್ತು ಕೆಳಗಡೆ ಸೆಲ್ಫಲ್ಲಿ ಮಕ್ಕಳಿಗೆ ತೊಗೊಳೋದಕ್ಕೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಅವ್ರದ್ದು ಚಾಕ್ಲೇಟ್ ಅದೆಲ್ಲ ಏನಿರುತ್ತೆ ಅದೆಲ್ಲ ಕೂಡ ನಾನು ಕೆಳಗಡೆ ಸೆಲ್ಫಲ್ಲಿನೇ ಇಡ್ತೀನಿ. ಸೊ ಇವಾಗ ಅದರಲ್ಲಿರೋವಂಥ ಸಾಮಾನ್ಯತೆಲ್ಲ ತೆಗೆದುಬಿಟ್ಟು ಜಸ್ಟ್ ಬರೀ ಇದನ್ನು ನಾನು ಇವಾಗ ಸ್ಕ್ರಬ್ಬಲ್ಲಿ ಸ್ವಲ್ಪ ಲಿಕ್ವಿಡನ್ನು ಹಾಕಿಬಿಟ್ಟು ಇದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಜಾಸ್ತಿ ನೀರೆಲ್ಲ ಏನೂ ಹಾಕಬಾರ್ದು, ಜಸ್ಟ್ ಬರೀ ಹಾಗೆ ಲೈಟಾಗಿ ಸ್ಕ್ರಬ್ಬರಿಂದನೇ ಅದನ್ನು ಉಜ್ಜಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ಬಟ್ಟೆನ ಒದ್ದೆ ಮಾಡಿಕೊಂಡು ಕ್ಲೀನಾಗಿ ಅದನ್ನು ಒರೆಸ್ಕೊಂಡ್ರೆ ಸಾಕು. ಅದು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇಲ್ಲಿ ಒಳಗಡೆ ಎಲ್ಲ ವೈಟ್ ಕಲರ್ ಇರೋದ್ರಿಂದ ನನಗೆ ಸ್ವಲ್ಪ ಗಲೀಜಾದರೆ ಸಾಕು, ಅದು ಗೊತ್ತಾಗ್ಬಿಡುತ್ತೆ ನನಗೆ. ಅವಾಗಿಂದ ನಾನು ಇಮಿಡಿಯೇಟ್ಲಿ ಹಾಗೆ ಕ್ಲೀನ್ ಮಾಡಿಬಿಡ್ತೀನಿ. ಅಕಸ್ಮಾತ್ ಈ ವೈಟ್ ಜಾಗಿಗೆ ಡಾರ್ಕ್ ಕಲರ್ ಇದ್ದರೆ ನಾನು ಅಷ್ಟೊಂದು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಯಾಕಂದರೆ ಅದು ಕಾಣಿಸೋದೇ ಇಲ್ಲ ನಮಗೆ ಕಣ್ಣಿಗೆ ಗಲೀಜಾಗಿದೆ ಅಂತ ಕಾಣಿಸೋ ತನಕ ನಾವು ಅದನ್ನು ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ನಿಮ್ಮದು ಕಿಚನ್ ಯಾವಾಗೂ ಕ್ಲೀನಾಗಿ ಇರಬೇಕಂದ್ರೆ ನೀವು ಆದಷ್ಟು ಕಿಚನಲ್ಲಿ ಲೈಟ್ ಕಲರನ್ನೇ ಚೂಸ್ ಮಾಡ್ಕೊಳ್ಳಿ. ಸೊ ಅದರಿಂದಾದ್ರೂ ನಾವು ಅವಾಗವಾಗ ಇದನ್ನು ಕ್ಲೀನ್ ಮಾಡ್ತಾನೆ ಇರ್ತೀವಿ. ನೀವು ಕಿಚನಲ್ಲಿ ಎಷ್ಟೇ
ಎಷ್ಟೇ ಕೆಲಸ ಮಾಡಿ ಎಷ್ಟೇ ಕ್ಲೀನಾಗಿ ಇಟ್ಕೊಳ್ಳಿ ಅದು ಮತ್ತೆ ನಿಮಗೆ 1-2 ದಿವಸದಲ್ಲಿ ಸೇಮ್ ಅದೇ ಥರನೇ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರಬೇಕು. ಇವಾಗ ಚಿಮ್ನಿ ಪಕ್ಕ ಇರೋವಂಥ ಇವು 2 ಸೆಲ್ಫ್ ಏನಿದೆ ಅದನ್ನು ನನಗೆ ಜಾಸ್ತಿ ಯೂಸ್ ಮಾಡ್ತೀನಿ ನಾನು ಆ ಸೆಲ್ಫ್ಗಿಂತ. ಸೊ ಹಾಗಾಗಿ ಇದನ್ನು ರೆಗ್ಯುಲರಾಗಿ ನಾನು 15 ದಿವ್ಸಕ್ಕೆ ಒಂದು ಸರ್ತಿ ಒರೆಸ್ತೀನಿ. ಯಾಕಂದರೆ ಒಗ್ಗರಣೆತೆಲ್ಲ ಹಾಕಿದ್ಮೇಲೆ ಅದ್ರದ್ದು ಜಿಡ್ಡೆಲ್ಲ ಡೈರೆಕ್ಟ್ ಹೋಗಿಬಿಟ್ಟು ಈ 2 ಸೆಲ್ಫನ್ನೇ ಕುತ್ಕೊಳ್ಳುತ್ತೆ. ಮತ್ತು ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂತಹ ಮಸಾಲ ಐಟಮ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ಕೂಡ ನಾನು ಈ 2 ಸೆಲ್ಫಲ್ಲೇ ಇಟ್ಟಿರ್ತೀನಿ. ಸೊ ಹಾಗಾಗಿ ಏನಾದರೂ ಅಡುಗೆ ಮಾಡಬೇಕಾದ್ರೆ ಅದನ್ನು ನಾನು ಹಾಗೆ ಡೋರ್ ತೆಗೆದುಬಿಟ್ಟು ಅಲ್ಲಿದ್ದು ಮಸಾಲೆ ಎಲ್ಲ ಹಾಗೆ ತೊಗ್ತೀನಿ. ಸೊ ಹಾಗಾಗಿ ಅದ್ರದ್ದು ಹ್ಯಾಂಡಲ್ಸ್ ಆಗಿರ್ಬೋದು, ಈ ಥರ ಮೇಲ್ಗಡೆದು ಇದೆಲ್ಲ ಕೂಡ ಸ್ವಲ್ಪ ಜಾಸ್ತಿ ಗಲೀಜಾಗಿರುತ್ತೆ. ಹಾಗಾಗಿ ಅದನ್ನು ಚೆನ್ನಾಗಿ ಸ್ಕ್ರಬ್ಬರಿಂದ ಸ್ಕ್ರಬ್ ಮಾಡಿಬಿಟ್ಟು ಇವಾಗ ಸೇಮ್ ಅದೇ ಥರ ಒದ್ದೆ ಬಟ್ಟೆಯಿಂದ ನಾನು ಒರೆಸ್ಕೋತಾ ಇದ್ದೀನಿ. ಕ್ಲೀನಿಂಗ್ ಕೆಲಸ ಆಯ್ತಲ್ಲ ಆದಮೇಲೆ ಇವಾಗ ನೆಕ್ಸ್ಟ್ ನಾನಿಲ್ಲಿ ಶೊಂಗೆನ ಹುರಿತಾ ಇದ್ದೀನಿ. ಲಾಸ್ಟ್ ಟೈಮ್ ಅಮ್ಮ ಊರಿಂದ ಬರಬೇಕಾದ್ರೆ ಶೊಂಗೆ ತೊಗೊಂಬಂದಿದ್ರು. ಊರಲ್ಲಿ ಅಮ್ಮ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿನೇ ಮಾಡಿಸ್ತಾರೆ. ಅವರು ವರ್ಷಕ್ಕೆ ಎಷ್ಟು ಬೇಕು ಅಷ್ಟೆಲ್ಲ ಒಟ್ಟಿಗೆ ಒಂದೇ ಸರ್ತಿ ಮೀಲಲ್ಲೇ ಮಾಡ್ಕೊಂಬರ್ತಾರೆ. ಊರಲ್ಲಾದರೆ ಸ್ವಲ್ಪ ಬಿಸಿಲಿರುತ್ತೆ, ಅವಾಗ ಅವ್ರು ಹಾಕ್ತಾರೆ. ಆದರೆ ಇಲ್ಲಿ ಬೆಂಗಳೂರಲ್ಲಿ ಅಷ್ಟೊಂದು ಬಿಸಿಲು ಇರೋದಿಲ್ಲ. ಹಾಗಾಗಿ ನಾವು ಇದನ್ನು ಸ್ವಲ್ಪ ಬಿಸಿ ಮಾಡಿ ಎತ್ತಿಟ್ಕೋಬೇಕು. ನೀವು ಶೊಂಗೆನ ಈ ಥರ ಬಿಸಿ ಮಾಡ್ದೆ ನೀವು ಡೈರೆಕ್ಟಾಗಿ ಹಾಗೆ ಬಾಕ್ಸಲ್ಲಿ ಅಥವಾ ಯಾವುದಾದ್ರೂ ಕಂಟೈನರಲ್ಲಿ ಹಾಕಿಟ್ಟಾಗ ನಿಮಗೆ ಅದ್ರದ್ದು ಸ್ಮೆಲ್ ಬರುತ್ತೆ ಒಂಥರ. ಆಮೇಲೆ ಲೈಟಾಗಿ ಅದರಲ್ಲಿ ಜಾಳಿ ಆಗೋದು, ಹುಳ ಆಗೋದು ಆ ಥರ ಎಲ್ಲ ಆಗುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ನೀವು ಈ ಥರ ಸ್ವಲ್ಪ ಬಿಸಿ ಮಾಡಿ ಎತ್ತಿಟ್ಕೊಳ್ಳಿ. ಆವಾಗ ತುಂಬ ತಿಂಗಳು ತನಕ ಅದು ಚೆನ್ನಾಗಿರುತ್ತೆ. ಆಮೇಲೆ ನಿಮಗೆ ಯಾವಾಗಾದರೂ ಅರ್ಜೆಂಟಲ್ಲಿ ಉಪ್ಪಿಟ್ಟು ಮಾಡಬೇಕಾದ್ರೆ ನೀವು ಡೈರೆಕ್ಟಾಗಿ ಹಾಗೆ ತೊಗೊಂಡು ಹಾಕ್ಕೋಬೋದು. ತುಂಬ ಜಾಸ್ತಿ ಬೇಡ, ಜಸ್ಟ್ ಲೈಟಾಗಿ ಬಿಸಿ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಇವಾಗ ನಾನು ಸೇಮ್ ಅದೇ ಥರ ರವೆ ಕೂಡ ಹುರಿತಾ ಇದ್ದೀನಿ. ಮಾರ್ಕೆಟಿಂದ ನಾನು ಒಟ್ಟಿಗೆ 1-2 kg ಅಷ್ಟು ರವೆನ ತೊಗೊಂಬರ್ತೀನಿ. ಸೊ ಅದರಲ್ಲಿ ನಾನು ಅರ್ಧ ಮಾತ್ರ ರವೆ ಹುರಿದಿಡ್ತೀನಿ, ಮತ್ತು ಇನ್ನು ಅರ್ಧ ಏನಿದೆ ಅದನ್ನು ನಾನು ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಕೋತೀನಿ. ಹೊರಗಡೆ ಇಟ್ಟಾಗ ಅದರಲ್ಲಿ ಕೂಡ ಹುಳ ಹಾಗೆ ಆಗುತ್ತವೆ. ಸೊ ಹಾಗಾಗಿ ಈ ಥರ ಬಿಸಿ ಮಾಡಿ ಇಡೋದ್ರಿಂದ ಹುಳ ಕೂಡ ಆಗೋದಿಲ್ಲ ನಿಮಗೆ, ಮತ್ತು ಇದು ಜಾಸ್ತಿ ದಿನ ತನಕ ನೀವು ಆರಾಮಾಗಿ ಇಟ್ಕೋಬೋದು. ಆಮೇಲೆ ಈ ಥರ ಹುರಿಬೇಕಾದ್ರೆ ನೀವು ಇದಕ್ಕೆ ಎಣ್ಣೆ ತೆಲ್ಲ ಏನೂ ಹಾಕ್ಕೋಬೇಡಿ, ಜಸ್ಟ್ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ. ಇವಾಗ ಮಧ್ಯಾಹ್ನ ಊಟಕ್ಕೆ ನಾನು ಈ ಕಡೆ ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೀನಿ, ಮತ್ತು ಹಾಗೆ ಈ ಕಡೆ ಅನ್ನ ಒಗ್ಗರಣೆ ಹಾಕ್ತಾ ಇದ್ದೀನಿ. ರಾತ್ರಿ ಮಾಡಿರೋದು ಸ್ವಲ್ಪ ಅನ್ನ ಉಳಿದಿತ್ತು, ಅದನ್ನ ಇವಾಗ ಒಗ್ಗರಣೆ ಹಾಕ್ತಾ ಇದ್ದೀನಿ. ಜಸ್ಟ್ ನಮ್ದೆಲ್ಲರದು ಕೂಡ ಊಟ ಆಯಿತು. ಸೊ ಈ ವೀಕೆಂಡ್ ನಮ್ಮದು ಕ್ಲೀನಿಂಗ್ ಕೆಲಸನೇ ಅಂತ ಹೇಳ್ಬೋದು. ಯಾಕಂದರೆ ತುಂಬ ದಿವಸದಿಂದ ನಾವು ಅನ್ಕೋತಾ ಇದ್ವಿ ತಳಗಡೆ ಸಂಪ್ ಏನಿದೆ ಅದನ್ನು ಕ್ಲೀನ್ ಮಾಡ್ಸೋಣ ಅಂತ ಹೇಳಿಬಿಟ್ಟು. ಸೊ ಆಗ್ತಾನೇ ಇರಲಿಲ್ಲ. ಪ್ರತಿ ಸ್ಯಾಟರ್ಡೆ ಸಂಡೇನೂ ಬೇರೆ ಕೆಲಸದಲ್ಲಿನೇ ಬ್ಯುಸಿ ಆಗ್ತಾ ಇದ್ವಿ. ಸೊ ಅಟ್ಲೀಸ್ಟ್ ಈ ಸಂಡೇ ಆದರೂ ಮಾಡ್ಸೋಣ ಕ್ಲೀನಿಂಗ್ ಅಂತ ಹೇಳಿಬಿಟ್ಟು ಅವರಿಗೆ ಕರ್ಸ್ಬಿಟ್ಟು ಮಾಡಿಸಿರೋದು. ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿದ್ರು ಅವರು, ತುಂಬ ಕಡಿಮೆ ಟೈಮಲ್ಲಿನೇ ಕ್ಲೀನ್ ಮಾಡಿದ್ರು. ಹಾಗೆ ಅದ್ರ ಜೊತೆ ನಂದು ಕಿಚನ್ ಕೂಡ ಸ್ವಲ್ಪ ಮಟ್ಟಿಗೆ ಕ್ಲೀನ್ ಆಯಿತು. ಸೊ ತುಂಬಾ ಟಯರ್ಡ್ ಅನಿಸ್ತಾ ಇದೆ. ಹಾಗಾಗಿ ಇವಾಗ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡೋಣ. ಹಾಗೆ ಇವತ್ತಿಂದ ಈ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿಂದ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.